ಡಾಕ್ಟ್ರೆ ನಮಸ್ತೆ. ನಮಸ್ತೆ. ಇವಾಗ ಬಂದ್ರ ಡಾಕ್ಟ್ರೆ? ಎಸ್. ಓಕೆ ಡಾಕ್ಟ್ರೆ, ಏನಿಲ್ಲ, ಏನೋ ಕೇಳಬೇಕಿತ್ತು. ಹೇಳಿ. ನೆನ್ನೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಅವ್ರಿಗೆ ಮೂಗಲ್ಲಿ ಬ್ಲಡ್ ಬರ್ತಿದೆ. ಈಗ ಆಚೆ ಪೇಷಂಟ್ ಕೂಡ ನೋಡಿದೆ, ಮೂಗ್ ತುಂಬಾ ಡ್ರೈ ಅಂತ ಹೇಳ್ತಿದ್ರು. ಸೊ ಈ ಬಿಸಿಲಿಗೂ ಈ ತರ ಆಗ್ತಿರೋದಕ್ಕೂ ಏನ್ ಸಂಬಂಧ? ಡೆಫಿನೆಟ್ಲಿ ಸಂಬಂಧ ಇದೆ. ಬಿಸಿಲಲ್ಲಿ ಯಾವಾಗ ನೀರಿನಂಶ ನಿಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೋ ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಅಂದ್ರೆ ಡಿಹೈಡ್ರೇಷನ್ ಕೂಡ ಮೂಗ್ನಿಂದ ರಕ್ತ ಬರೋದಕ್ಕೆ ಒಂದು ಕಾರಣ. ಮತ್ತೆ ಪದೇ ಪದೇ ಮೂಗ್ನಲ್ಲಿ ಬೆರಳು ಹಾಕುವಂಥದ್ದು, ಅಥವಾ ಈಗ ಇರೋಂಥ ವಾತಾವರಣ ಹೇಗಿದೆ, ಡ್ರೈ ಏರ್ ಇದೆ. ಡ್ರೈ ಏರ್ ಕೂಡ ನಿಮ್ಮ ಮೂಗನ್ನ ಡ್ರೈ ಮಾಡೋಕ್ಕೆ ಒಂದು ಕಾರಣ, ಮತ್ತೆ ಮೂಗ್ನಿಂದ ಬ್ಲೀಡ್ ಆಗೋದಕ್ಕೂ ಒಂದು ಕಾರಣ. ಮತ್ತೆ ನಿಮ್ಮ ಫ್ರೆಂಡ್ಗೆ BP ಇತ್ತಾ ಅಂತ ಕೇಳಿ. ಯಾರು ಬ್ಲಡ್ ಥಿನ್ನರ್ಸ್ ತಗೊಳ್ತಿರ್ತಾರೆ ಅವ್ರಿಗೂ ಕೂಡ ಮೂಗ್ನಿಂದ ಬ್ಲೀಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಪದೇ ಪದೇ ಮೂಗ್ನಲ್ಲಿ ಬೆರಳು ಹಾಕುವಂಥದ್ದು ಅಥವಾ ಜೋರಾಗಿ ಸೀನು ಅಂಥದ್ದು, ಜೋರಾಗಿ ಬ್ಲೋ ಮಾಡೋದು ಕೂಡ ಒಂದು ಕಾರಣ. ಸೊ ಈ ಬಿಸಿಲಲ್ಲಿ ನಿಮಗೆ ಬ್ಲೀಡಿಂಗ್ ಆಗಬಾರ್ದು ಅಂತಂದ್ರೆ ಡಿಹೈಡ್ರೇಷನ್ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಮತ್ತೆ ನಿಮ್ಗೆ ಏನಾದ್ರು ರಕ್ತಹೀನತೆ ಇದ್ರೆ ಅದಕ್ಕೂ ಕೂಡ ನಾವು ಟ್ರೀಟ್ ಮಾಡ್ಕೊಳ್ಬೇಕು. ಸೊ ಈ ಸೀಸನಲ್ಲಿ ಸಿಗೋವಂತಹ ಕಲ್ಲಂಗಡಿ, ತರಬೂಜನ ಹೆಚ್ಚಾಗಿ ತಗೊಳ್ಳಿ, ನೀರನ್ನ ಹೆಚ್ಚಾಗಿ ಕುಡೀರಿ, ಡಿಹೈಡ್ರೇಷನ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ, ಮತ್ತೆ ನಿಮ್ಮ ಮೂಗ್ನಿಂದ ಬ್ಲೀಡಿಂಗ್ ಆಗೋದಿಲ್ಲ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಓಕೆ.